ನಿಲ್ಬೇಡ. ಸಿಂಹ ನಿನ್ನ ಹಿಂದೆನೆ ಬರ್ತಾ ಇದೆ. ದುರ್ಗಾ ಓಡು. ದುರ್ಗಾ ಓಡು. ದುರ್ಗಾ ನಿಲ್ಬೇಡ, ಓಡು. ದುರ್ಗಾ ಅಕ್ಕ 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 ಎಲ್ಲಿದ್ಯಾ? ಸಿಂಹ ಅದೇ ದುರ್ಗಾ, ಈಗ ತಾನೇ ಇಲ್ಲೇ ಇತ್ತಲ್ವಾ? ಒಂದೇ ಒಂದು ಸೆಕೆಂಡಲ್ಲಿ ಎಲ್ಲಿ ಮಾಯ ಆಗೋಯ್ತು? ಏನೋ ಅಕ್ಕ, ಈ ಕಾಡೆ ವಿಚಿತ್ರವಾಗಿದೆ. ಈ ಸಿಂಹ ನನ್ನ ನಟ್ಟಿಸ್ಕೊಂಡ್ಬಂತು. ಈಗ ನೋಡಿದ್ರೆ ಇದ್ಕಿದ್ದಾಗೆ ಮಾಯ ಆಗೋಯ್ತು. ಇಲ್ಲೇನು ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ನನಗೂ ಅಷ್ಟೇ ದುರ್ಗಾ. ಅಲ್ಲ, ಆ ಸಿಂಹದ ಮೇಲೆ ನನ್ನ ಶಕ್ತಿ ಯಾಕೆ ಕೆಲಸ ಮಾಡಲಿಲ್ಲ? ಹಬ್ಬ ಅಮ್ಮ ಕೊಟ್ಟ ಕೆಲಸ ಮುಗೀತು. ಪಾಪ ಸಿಂಹ ನೋಡಿ ಅದೆಷ್ಟು ಹೆದರ್ಕೊಂಡ್ಬಿಟ್ಟಿದ್ರು. ಆದ್ರೆ ಅವರಿಬ್ರನ್ನ ಈ ಜಾಗ ಕರ್ಕೊಂಡ್ ಬರಕ್ಕೆ ನಾನು ಇದನ್ನ ಮಾಡ್ಲೇಬೇಕಿತ್ತು. ಆ ದುರ್ಗನ ಒಂದ್ ಸ್ವಲ್ಪ ಜಾಸ್ತಿನೇ ಹೆದರ್ಸ್ತೆ ಅನ್ಸುತ್ತೆ. ಅವಳು ನಮ್ಮ ಅಮ್ಮನ ಜೊತೆ ಯಾವಾಗ್ಲೂ ಜಗಳ ಆಡ್ತಿರ್ತಾಳೆ. ಅದಕ್ಕೆ ಅವಳೊಂದು ಪಾಠ ಕಲಿಸ್ಬೇಕಿತ್ತು, ಕಲಿಸ್ದೆ. ಆದ್ರೂ ದೇವ್ರೆ ಅಂತ ಅವಳ ಬಾಯಲ್ಲಿ ಬರ್ಲೇ ಇಲ್ಲ. ಹಟ್ಮಾರಿ ಹುಡುಗಿ. ಇನ್ ಮುಂದೆ ಈ ಕಾಡಿನ ಆಟ ಇನ್ನೂ ಚೆನ್ನಾಗಿರುತ್ತೆ. ಅಕ್ಕ, ಇಷ್ಟೊತ್ತು ನಾವು ಈ ಕಾಡೆಲ್ಲ ಅಲ್ದಾಡಿದ್ವಿ, ಆದ್ರೆ ಈ ದಾರಿ ನಮಗ್ ಸಿಗ್ಲೇ ಇಲ್ವಲ್ಲ? ಈ ಜಾಗ ನಮಗ್ ಕಾಣಿಸ್ಲೇ ಇಲ್ಲ. ಹೌದು ದುರ್ಗಾ, ಈ ಕಾಡು ಸಾಮಾನ್ಯ ಕಾಡಲ್ಲ. ಯಾವುದೋ ಒಂದು ಅದೃಶ್ಯ ಶಕ್ತಿ ಈ ದಾರಿನ ಮುಚ್ಚಿತ್ತು ಅಂತ ಅನ್ಸತ್ತೆ. ಆ ಸಿಂಹ ನಮ್ಮನ್ನು ಅಟ್ಟಿಸ್ಕೊಂಡು ಬಂದಿದ್ದಕ್ಕೂ ಯಾವುದೋ ಒಂದು ಅರ್ಥ ಇದೆ ಅಂತ ಅನಿಸ್ತಾ ಇದೆ. ಈ ಜಾಗ ತೋರ್ಸೋದಕ್ಕೆ ಆ ಸಿಂಹ ನಮ್ಮನ್ನು ಅಟ್ಟಿಸ್ಕೊಂಡು ಬಂತು ಅಂತ ನನಗೆ ಈಗ ಅನ್ನಿಸ್ತಾ ಇದೆ ದುರ್ಗಾ. ಅದೇ ನಿಜ ಆಗಿದ್ರೆ ನಾವು ಹುಡುಕ್ತಿದ್ದ ಜಾಗ ಇಲ್ಲೇ ಎಲ್ಲೋ ಇರಬೇಕು. ಹುಡುಕು ದುರ್ಗಾ, ಹುಡುಕು. ಅಕ್ಕ ಅಕ್ಕ, ಇದೇನಿದು? ಏನಾಗ್ತಿದೆ? ಕನ್ಸೋ ನನ್ಸೋ? ಭೂಮಿ ಒಳಗಡೆಯಿಂದ ದೇವಸ್ಥಾನ ಬಂತಲ್ಲ ಅಕ್ಕ? ಅಕ್ಕ ಸಿಕ್ತು ಅಕ್ಕ,
ಜಗನ್ನಾಥ್ ಸರ್ ಹೇಳಿದ ಜಾಗ ಇದೇನೆ. ಅಮ್ಮ ಹೇಳಿದ್ದು ರಹಸ್ಯ ದೇವಸ್ಥಾನ ಇದೇನೆ ಅಕ್ಕ. ನಮ್ಗೆ ದೇವಸ್ಥಾನ ಸಿಕ್ತು. ಬಾ ಅಕ್ಕ ಹೋಗೋಣ. ಯಾರು ಇವರೆಲ್ಲ? ಯಾಕೆ ಇವರೆಲ್ಲರೂ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ? ಹೆದರ್ಕೋಬೇಡ ದುರ್ಗಾ, ಇವರು ಈ ಕ್ಷೇತ್ರದ ರಕ್ಷಕರು. ಇವ್ರ ಹತ್ರ ಗೌರವದಿಂದ ಮಾತಾಡು. ಇವ್ರನ್ನ ಎದುರಿಸಿ ಗೆಲ್ಲೋದಕ್ಕೆ ಇವರು ಸಾಮಾನ್ಯ ಮನುಷ್ಯರಲ್ಲ. ಸೊ ನಾನು ಹೇಳ್ದ ಹಾಗೆ ಇವ್ರ ಹತ್ರ ಕೇಳ್ಕೊ. ಹಾ ಸ್ವಾಮಿ, ದಯವಿಟ್ಟು ಕ್ಷಮಿಸಿ. ನಾನಿಲ್ಲಿಗೆ ತೊಂದರೆ ಕೊಡೋದಕ್ಕೆ ಬಂದಿಲ್ಲ. ನಾನೊಬ್ಳು ಸಾಮಾನ್ಯ ಹುಡುಗಿ. ಆ ದೇವಸ್ಥಾನಕ್ಕೆ ಹೋಗೋಕ್ಕೆ ದಾರಿ ಮಾಡಿಕೊಡಿ ಅಂತ ನಿಮ್ಮ ಹತ್ರ ಕೇಳ್ಕೊಡೋದಕ್ಕೆ ಬಂದಿದ್ದೀನಿ. ದಯವಿಟ್ಟು ನಮಗೆ ದಾರಿ ಮಾಡಿಕೊಡಿ. ಒಳಗೆ ಹೋಗಬೇಕೆ? ಸಾವಿರಾರು ವರ್ಷಗಳಿಂದ ಈ ಗರ್ಭಗುಡಿಯ ಬಾಗಿಲು ತೆರೆದಿಲ್ಲ. ಆ ದೇವಿಯ ಆಜ್ಞೆ ಇಲ್ಲದೆ ಬಂದವರು ಹಿಂತಿರುಗಿ ಹೋಗಿಲ್ಲ, ಪ್ರಾಣ ಕಳೆದುಕೊಂಡು ಹೋಗಿದ್ದಾರೆ. ದಾರಿ ತಪ್ಪಿ ಬಂದವಳು ಸುಮ್ಮನೆ ಹಿಂದಿರುಗಿದರೆ ಸರಿ, ಇಲ್ಲದಿದ್ದರೆ ಪ್ರಾಣ ಕಳೆದುಕೊಳ್ಳುತ್ತೀಯಾ? ದುರ್ಗಾ, ನಾವು ದಾರಿ ತಪ್ಪಿ ಬಂದಿಲ್ಲ. ನಮ್ಮಿಂದ ಯಾವುದೇ ಥರ ಅಪಚಾರ ಆಗಲ್ಲ ಅಂತ ಹೇಳು ದುರ್ಗಾ. ಸ್ವಾಮಿ, ನಾನು ದಾರಿ ತಪ್ಪಿ ಬಂದಿಲ್ಲ, ಅಥವಾ ಈ ಪವಿತ್ರವಾದ ಜಾಗಕ್ಕೆ ಅಪಚಾರ ಮಾಡಕ್ ಬಂದಿಲ್ಲ. ಆ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಡಿ. ಅಲ್ಲಿ ದೊಡ್ಡ ಕೆಲಸ ಆಗ್ಬೇಕಾಗಿದೆ. ಹೆಣ್ಣೆ